ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUC 2025 ಫೆಬ್ರವರಿಯಲ್ಲಿ ನಡೆದಂತಹ ಒಂದು ಪರೀಕ್ಷೆ ಇದು. ಈ ಒಂದು ಪರೀಕ್ಷೆಯಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ 80ಕ್ಕೆ 80 ಅಂಕಗಳನ್ನು ಗಳಿಸಿದಂತಹ ಒಂದು ವಿದ್ಯಾರ್ಥಿಯ ಒಂದು ಉತ್ತರ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡಲಾಗಿದೆ. ಈ ಒಂದು ಉತ್ತರ ಪತ್ರಿಕೆಯನ್ನು ನೀವು ಸರಿಯಾಗಿ ಗಮನಿಸ್ಬಿಟ್ಟು ಯಾವ ರೀತಿಯಾಗಿ ಉತ್ತರಿಸಿದ್ದಾರೆ ಅನ್ನುವಂಥದ್ದನ್ನು ನೋಡ್ತಾ ನೀವು ಕೂಡ ಬರುವಂತಹ ವಾರ್ಷಿಕ ಪರೀಕ್ಷೆಯಲ್ಲಿ ಇದೇ ರೀತಿಯಾಗಿ ಉತ್ತರಿಸಿ 80ಕ್ಕೆ 80 ಅಂಕಗಳನ್ನು ಗಳಿಸಲಿ ಅನ್ನುವಂತಹ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಕೊಟ್ಟಿದ್ದೇನೆ. ಹಾಗಿದ್ರೆ ಈ ಒಂದು ಉತ್ತರ ಪತ್ರಿಕೆಯನ್ನು ನಾವು ನೋಡ್ತಾ ಹೋಗೋಣ. ಆ ವಿಭಾಗಕ್ಕೆ ಬಂದರೆ ಇಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ 10 ಪ್ರಶ್ನೆಯನ್ನ ಕೊಟ್ಟಿರ್ತಾರೆ, 10ಕ್ಕೂ ಕೂಡ ಉತ್ತರಿಸಬೇಕಾಗುತ್ತೆ. ಸರಿಯಾದಂತಹ ಆಯ್ಕೆಯನ್ನ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಒಂದನೇದಕ್ಕೆ ಈ ಸರಿಯಾದಂತಹ ಉತ್ತರ ಆಗಿರುತ್ತೆ. ಎರಡನೆಯದು ಅಂಗದ ಮೇಲೆ ಲಿಂಗ ಧರಿಸಿದಂತಹವನ್ನು ನೋಡಿ ಗಂಡನ ಒಂದು ಕರ್ತವ್ಯ, ಎಲ್ಲವನ್ನೂ ಕೂಡ ಸರಿಯಾಗಿ ಗಮನಿಸ್ಬಿಟ್ಟು ಉತ್ತರವನ್ನ ಬರೀಬೇಕಾಗುತ್ತೆ. ಹೇಗೆ ಅವರು 1 by 1 ಸರಿಯಾದಂತಹ ಉತ್ತರಗಳನ್ನು ಕರೆಕ್ಟಾಗಿ ಮೇನ್ ಯಾವುದಿರುತ್ತಲ್ಲ ಅದೇ ಮೇನನ್ನೇ ಬರೀಲಿಕ್ಕೆ ಪ್ರಯತ್ನಿಸ್ಬೇಕು. ಯಾವಾಗಲೂ ಕೂಡ ಅಲ್ಲೊಂದು ಇಲ್ಲೊಂದು ಮೇನನ್ನು ಪ್ರಶ್ನೆಗಳನ್ನು ಹಾಕಿ ಬರೆಯೋದಕ್ಕಿಂತ ಈ ರೀತಿಯಾಗಿ 1 by 1 ಸರಿಯಾಗಿ ಬರೆದ್ರೆ ಕರೆಕ್ಷನ್ ಮಾಡೋರ್ಗೂ ಕೂಡ ಸುಲಭವಾಗುತ್ತೆ. ಹಾಗೆ ಮುಂದಿನ ಒಂದು ಮೇನ್ ಬಂದ್ಬಿಟ್ಟು ಆ ವಿಭಾಗಕ್ಕೆ ಸಂಬಂಧಿಸಿರುವಂಥದ್ದು. ಸೆಕೆಂಡ್ನಲ್ಲಿ ರಾವಣನಿಗೆ ತನ್ನ ತಪ್ಪಿನ ಅರಿವಾದಾಗ ಅಂದರೆ ಇದು 2 ಅಂಕದ ಪ್ರಶ್ನೆ, ಪದ್ಯಗಳಿಗೆ ಸಂಬಂಧಿಸಿರುವಂಥದ್ದು. 18, 20 ಆಪ್ಷನ್ಸ್ ಇರುತ್ತಲ್ಲ, ಅವರು ಆಪ್ಷನ್ಸ್ ಅನ್ನು ನೋಡ್ಬಿಟ್ಟು ಬರೆದಿದ್ದಾರೆ. ಹಾಗೆ ಮುಂದಿನದು ಕೂಡ ಅಷ್ಟೇ, ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂತಹ ಒಂದು ಉತ್ತರ ಇದೆ, ಉತ್ತರಗಳನ್ನು ಬರೆದಿದ್ದಾರೆ. ನೋಡಿ, ಸಂಪೂರ್ಣವಾದ 2ಕ್ಕೆ 2 ಅಂಕಗಳು ಕೂಡ ಕೊಡಲಾಗಿದೆ. ನೋಡಿ, ಯಾವುದೇ ರೀತಿಯಾದಂತಹ ಸ್ಪೆಲ್ಲಿಂಗ್ ಮಿಸ್ಟೇಕು ಕೂಡ ಇಲ್ಲ. ಹಾಗೆ ಬಿಡಿಸಿ ಸರಿಯಾಗಿ ಬರೆದಿರೋದ್ರಿಂದ ಇವರಿಗೆ ಸಂಪೂರ್ಣವಾದಂತಹ ಸಂಪೂರ್ಣವಾದ ಉತ್ತರ ಬರೆದಿದ್ದು ಹಾಗೆ ಸಂಪೂರ್ಣವಾದ ಅಂಕಗಳನ್ನು ಕೂಡ ಕೊಡಲಾಗಿದೆ. ನೋಡಿ, ಇದು ಸಂದರ್ಭದ ವಾಕ್ಯ ಆಗಿರುತ್ತೆ. ಇಲ್ಲಿ ಕೊಟ್ಟಿರುವ ಹಾಗೆ ನೋಡಿ ಯಾವ ರೀತಿಯಾಗಿ ಈ ವಾಕ್ಯವನ್ನು ಯಾವುದರಿಂದ ಆರಿಸಲಾಗಿದೆ ಅನ್ನುವಂಥದ್ದು. ಜನಪದ ಸಾಹಿತ್ಯದಿಂದ ಆರಿಸಲಾದ ಗರತಿ ಹಾಡು ಇಂಥ ಕೃತಿಯಿಂದ ಆಯ್ದ ಆಕರ ಗ್ರಂಥವನ್ನು ಕೂಡ ಕೆಲವೊಂದ್ಸಲಿ ಬರಿಬೇಕು. ಇವನ್ನೆಲ್ಲ ಬರೆದ್ರೆ ಸಂಪೂರ್ಣವಾದಂತಹ ಅಂಕಗಳು ನಿಮ್ಮದಾಗುತ್ತೆ. ನೋಡಿ, ಸಂದರ್ಭ ಯಾವುದು ಅಂತಲೂ ನೋಡಿ ಪೆನ್ಸಿಲಿಂದ ಲೈನ್ ಹಾಕ್ಬಿಟ್ಟು ಯಾವ ರೀತಿಯಾಗಿ ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ಅಂಡರ್ಲೈನ್ ಮಾಡಿ ಸಿಂಗಲ್ ಇನ್ವರ್ಟೆಡ್ ಕಾಮದಿಂದ ಒಂದು ಪದ್ಯ ಅಥವಾ ಗದ್ಯದ ಹೆಸರನ್ನು ಬರೆದಿರುವಂಥದ್ದು, ಅದರ ವಿವರಣೆಯನ್ನು ಕೂಡ ಹಾಗೆ ಸ್ವಾರಸ್ಯವನ್ನು ಕೂಡ ಬರೆದಿದ್ದಾರೆ. ಸೊ ಹೀಗಾಗಿ ಅವರಿಗೆ 3ಕ್ಕೆ 3 ಅಂಕಗಳನ್ನು ಕೂಡ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಸಂದರ್ಭದ ವಾಕ್ಯಗಳನ್ನು ಬರೀಬೇಕಾಗುತ್ತೆ. ಸಂಪೂರ್ಣವಾದ ಅಂಕಗಳನ್ನು ಸುಲಭವಾಗಿ ನೀವು ಪಡಿಬಹುದು. ಇನ್ನು ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂತಹ ಸಂದರ್ಭದ ವಾಕ್ಯ ಇದಾಗಿದೆ. ಹಾಗೆ ಮುಂದಿನದನ್ನು ನೋಡೋದಾದರೆ ಇನ್ನು 4 ಅಂಕಕ್ಕೆ ಸಂಬಂಧಿಸಿದಂತೆ ಇರುವಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ನೋಡಿ, 37ನೆಯ ಪ್ರಶ್ನೆ, ಕದಡಿದ ಸಲಿಲಂ ತಿಳಿಬಂದದೆ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಇದು. ಇವನ್ನು ಕೂಡ ನೋಡಿ ಯಾವ ರೀತಿಯಾಗಿ ಉತ್ತರದಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಾಕ್ಯಗಳನ್ನು ಅಥವಾ ಪದವನ್ನು ಅಂಡರ್ಲೈನ್ ಮಾಡಿಬಿಟ್ಟು ಬರೆದಿರುವಂತಹದ್ದನ್ನು ನೀವು ಗಮನಿಸಬಹುದು. ನೀವು ಕೂಡ ಪರೀಕ್ಷೆಯಲ್ಲಿ ಬರುವಾಗ ಇವೆಲ್ಲವುಗಳನ್ನು ಗಮನದಲ್ಲಿ ಇರಿಸ್ಕೊಂಡು ಬರೆದ್ರೆ ನಿಮಗೂ ಕೂಡ 80ಕ್ಕೆ 80 ಅಂಕವನ್ನು ಪಡೆಯುವುದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ನೋಡಿ ಯಾವ ರೀತಿಯಾಗಿ ಗದ್ಯದ ಹೆಸರನ್ನು 4 ಅಂಕದ ಪ್ರಶ್ನೋತ್ತರಗಳನ್ನು ಬರೀಬೇಕಾದ್ರೂ ಕೂಡ ನೀವು ಆಕರ ಗ್ರಂಥ ಇರ್ಬೋದು, ಆ ಗದ್ಯವನ್ನು ರಚಿಸಿದಂತಹವರು ಇರ್ಬೋದು, ಹಾಗೆ ಆ ಒಂದು ಪಾಠದ ಹೆಸರನ್ನ ಇರ್ಬೋದು, ಅವೆಲ್ಲವನ್ನು ಕೂಡ ಗಮನದಲ್ಲಿ ಇರಿಸ್ಕೊಂಡು ಅದನ್ನ ಪಾಯಿಂಟ್ಗಳನ್ನು ಬರ್ತಾ ಹೋದ್ರೆ ನಿಮಗೂ ಕೂಡ ಅಂಕಗಳನ್ನು ಸುಲಭವಾಗಿ ಪಡಿಬಹುದು. ನೋಡಿ, 4 ಅಂಕದ ಪ್ರಶ್ನೋತ್ತರ ಆದರೂ ಕೂಡ ಇಲ್ಲಿ ಬರೆದಿದ್ದಾರೆ. ಆನೆ ಎಂಬ ದೀರ್ಘ ಗದ್ಯದಿಂದ ಆಗಿದೆ. ನೋಡಿ, ಅವನ್ನೆಲ್ಲವನ್ನ ಗಮನದಲ್ಲಿ ಇರಿಸ್ಕೊಂಡು ಅವರು ಬರೆದಿದ್ದಾರೆ. ಹಾಗೆ ಮುಂದಿನದನ್ನು ನೋಡೋಣ. ಭಾಷಾಭ್ಯಾಸಕ್ಕೆ ಸಂಬಂಧಿಸಿರುವಂತಹದ್ದನ್ನ ನೋಡಿ, ಗುಣವಾಚಕಗಳು ನೋಡಿ, ನೀವು ಯಾವಾಗಲೂ ಕೂಡ ವ್ಯಾಕರಣ ಅಂಶಗಳನ್ನು ಬರಿಬೇಕಾದಾಗ ಪ್ರಶ್ನೆಗಳನ್ನು ಕೂಡ ಮೆನ್ಷನ್ ಬರೆದು ಬಿಟ್ಟೆ ಉತ್ತರವನ್ನು ಬರಿಬೇಕಾಗುತ್ತೆ. ನೋಡಿ, ಈ ಗುಣವಾಚಕದಲ್ಲಿ ಕಲಿಭೀಮ ಅಂತ ಬರೆದ್ಬಿಟ್ಟೆ ಅವರು ಕಲಿ ಅಂತ ಬರೆದಿದ್ದಾರೆ. ಗಟ್ಟಿಪಾದ ಅನ್ನುವಂಥದ್ದನ್ನ ಬರೆದೇ ಗಟ್ಟಿ ಅಂತ ಬರೆದಿದ್ದಾರೆ. ಹಾಗೆ ಶ್ರೇಷ್ಠ ವಿಜ್ಞಾನಿ ಅಂತ ಇದೆ, ಶ್ರೇಷ್ಠ
ಅಂತ ಬರೀಬೇಕು. ಇನ್ನು ತದ್ಭವ ರೂಪ ಕೇಳಿದರೆ ಯೋಗಿ ಜೋಗಿ ಪರೀಕ್ಷಿಸು ಪರೀಕ್ಷಿಸು ಯಶ ಜಸ್ಸ. ಇನ್ನು ಧಾತು ರೂಪ ಬರೆಯಿರಿ ಅಂತ ಕೇಳಿದರೆ ನೋಡಿ, ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಂತ ಕರೀತಾರೆ. ಇಲ್ಲಿ ಓದಿದನು ಅನ್ನುವಂಥದ್ರಲ್ಲಿ ಓದು, ಹಾಡುಗಳು ಅನ್ನುವಂಥದ್ರಲ್ಲಿ ಹಾಡು, ಬೀಸುತ್ತಿತ್ತು ಅನ್ನುವಂಥದ್ರಲ್ಲಿ ಬೀಸು. ಇನ್ನು ಅನ್ಯ ದೇಶೀಯ ಪದ ಬರೆಯಿರಿ ಅಂತ ಕೇಳಿದರೆ ನೋಡಿ, ಯಾವಾಗಲೂ ಕೂಡ ಈ ರೀತಿಯಾದಂತಹ ವ್ಯಾಕರಣಾಂಶಗಳು ಬಂದೇ ಬರುತ್ತೆ. ನೀವು ಕೂಡ ಇವುಗಳನ್ನು ಗಮನದಲ್ಲಿ ಇರಿಸ್ಕೊಂಡು ಯಾವ ರೀತಿಯಾಗಿ ಬರೆದಿದ್ದಾರೆ ನೋಡಿ, ಅವುಗಳನ್ನೇ ನೀವು ಅದೇ ರೀತಿಯಾಗಿ ಬರೀಲಿಕ್ಕೆ ಪ್ರಯತ್ನಿಸಿ. ಬರೆದ್ರೂ ಕೂಡ ಅತ್ಯಂತ ಉತ್ತಮವಾದಂಥದ್ದು ನೋಡಿ. ಅದಾದಮೇಲೆ ಮುಂದೆ ನೋಡಿ, ನಿಮಗೆ ಇಲ್ಲಿ ಬಂದಿರುವಂಥದ್ದು ಪತ್ರಲೇಖನ ಯಾವ ರೀತಿಯಾಗಿ ಇವರು ಬರೆದಿದ್ದಾರೆ. ಇದು ಒಂದು ವ್ಯಾವಹಾರಿಕ ಅಫಿಷಿಯಲ್ ಲೆಟರು. ಇಲ್ಲಿ 4 ದಿನ ರಜೆಯನ್ನು ಕುರಿತು ಪತ್ರ ಬರೆಯುವಂಥದ್ದು. ಈ ನೋಡಿ, ಇಲ್ಲಿ ಒಂದು ನಿಮ್ಮ ಪತ್ರಲೇಖನದ ಅಂದರೆ ಪತ್ರವನ್ನು ಬರೀಬೇಕಾದರೆ ಎಡಬದಿಯಲ್ಲಿ ದಿನಾಂಕವನ್ನು ಬರೀಬೇಕು, ಬಲಬದಿಯಲ್ಲಿ ನೀವು ಯಾರು ಬರಿತಾ ಇರ್ತೀರಲ್ಲ ಅವರ ಒಂದು ಅಡ್ರೆಸ್ಸು. ನಿಮಗೆ ಸಾಮಾನ್ಯವಾಗಿ ಪ್ರಶ್ನೆ ಪತ್ರಿಕೆಯಲ್ಲೇ ಕೊಟ್ಟು ಬಿಟ್ಟಿರ್ತಾರೆ ಯಾವ ಅಡ್ರೆಸ್ಸಿಗೆ ಬರೀಬೇಕು, ಯಾವ ಹೆಸರಿಂದ ಬರೀಬೇಕು ಅಂತ. ಹಾಗೆ ಶಾಲೆನ ಹೆಸರು, ಕಾಲೇಜಿನ ಹೆಸರನ್ನು ಕೂಡ ಕೊಟ್ಟಿರ್ತಾರೆ. ಅವುಗಳ ಅಡ್ರೆಸ್ಸನ್ನು ನೀವು ಅವರು ಕೊಟ್ಟಂಥದ್ದನ್ನು ಮಾದರಿಯಲ್ಲಿಯೇ ಬರೀಬೇಕಾಗುತ್ತೆ. ಆಮೇಲೆ ಮಾನ್ಯರೇ, ವಿಷಯ ಇವುಗಳನ್ನು ಕುರಿತು ನೀಟಾಗಿ ಬರೀಬೇಕು. ನೋಡಿ, ದಿನಾಂಕವನ್ನು ಈ ರೀತಿಯಾಗಿ ಯಾವಾಗಲೂ ಸಾಮಾನ್ಯವಾಗಿ ಈ ರೀತಿಯಾಗಿ ಬರಿಬಾರ್ದು. ಅಂದರೆ ದಿನಾಂಕ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿಯೇ ಬರೀಲಿಕ್ಕೆ ಪ್ರಯತ್ನಿಸಬೇಕು. ಇಲ್ಲಿ ಬರೆಯುವಂಥ ಅವಶ್ಯಕತೆ ಇಲ್ಲ, ಇಲ್ಲೇ ಕಂಟಿನ್ಯೂ ಆಗಿ ಬರಿತಾ ಹೋಗ್ಬೇಕಾಗತ್ತೆ. ಧನ್ಯವಾದಗಳೊಂದಿಗೆ ಇಂಥವನ್ನ ಮೆನ್ಷನ್ ಮಾಡಬೇಕು. ಹಾಗೆ ಇಂತಿ ನಿಮ್ಮ ವಿದ್ಯಾರ್ಥಿನಿ ಅಂತ ಕೇಳಿದ್ದಾರೆ. ಇನ್ನು ಮುಂದಿನದು ಪ್ರಬಂಧವನ್ನು ಬರೆದಿದ್ದಾರೆ, ಗ್ರಂಥಾಲಯಗಳ ಮಹತ್ವವನ್ನು ಕುರಿತು ಬರೆಯುವಂಥದ್ದು. ನೋಡಿ, ಈ ರೀತಿಯಾಗಿ ಸುಮ್ಮನೆ ಬರೆದ್ರೆ ಉಪಯೋಗ ಇಲ್ಲ. ನೀವು ಬರೀಬೇಕಾದಾಗ ಪಾಯಿಂಟನ್ನು ಮಾಡಿಬಿಟ್ಟು ಬರೆದ್ರೆ ಕರೆಕ್ಷನ್ ಮಾಡುವಂಥವರಿಗೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಹಾಗೆ ಅವರು ಸುಲಭವಾಗಿ ಅಂಕವನ್ನು ಕೂಡ ಕೊಡಬಹುದು. ಇಲ್ಲ ಅಂದರೆ ನೀವು ಯಾವ್ಯಾವ ಪಾಯಿಂಟ್ ಎಲ್ಲೆಲ್ಲಿ ಬರೆದಿದ್ದೀರಾ, ಏನೇನು ಮಾಡಬೇಕು ಅಂತ ಹುಡುಕೋದ್ರಲ್ಲೇ ಹೋಗ್ಲಿ ಬಿಡು, ಹಿಂಗೆಲ್ಲ ಕೂಡಿಸಿ ಬರೆದಿದ್ದಾರೆ ಅನ್ನುವಂಥದ್ರಲ್ಲಿ ನೀವು ಕರೆಕ್ಟಾದ ಪಾಯಿಂಟ್ಸ್ ಇದ್ದರೂ ಕೂಡ ಆ ರೀತಿಯಾಗಿ ಬರೀಲಿಲ್ಲ ಅಂದರೆ ವ್ಯಾಲ್ಯೂವೇಟರ್ಗೆ ಅಷ್ಟು ಅಟ್ರಾಕ್ಟಿವ್ ಆಗಲ್ಲ. ಕೊಡಬಹುದಾದಂತಹ ಅಂಕಗಳನ್ನು ಕೂಡ ಅದರಲ್ಲಿ ಇವು ಅಷ್ಟು ಸರಿಯಾಗಿ ಕಾಣ್ತಾ ಇಲ್ಲ ಅಥವಾ ಸರಿಯಾಗಿ ಬರೆದಿಲ್ಲ ಅಂತ ಹೇಳ್ಬಿಟ್ಟು ಮಾರ್ಕ್ಸ್ಗಳನ್ನು ಕಳೆಯುವಂತಹ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೀವು ಬರೆಯುವಾಗ ಯಾವಾಗಲೂ ಕೂಡ ನೀಟಾಗಿ ಸ್ಪಷ್ಟವಾಗಿ ಎಲ್ಲರೂ ಕೂಡ ಓದಬಹುದಾದಂತಹ ರೀತಿಯಲ್ಲಿ ಬರೀಬೇಕಾಗುತ್ತೆ. ಇದು 2 ಅಂಕದ ಪ್ರಶ್ನೆಗಳು ಆಗಿರುತ್ತೆ. ಅಂದರೆ ಇದು ಗದ್ಯಗಳಿಗೆ ಸಂಬಂಧಿಸಿದಂತೆ ಇದು ಇಲ್ಲಿ ಕೊಟ್ಟಿದ್ದಾರೆ. ಇವರು ಕೂಡ ಅಷ್ಟೇ 2 ಅಂಕದ ಪ್ರಶ್ನೋತ್ತರವನ್ನು ಇಲ್ಲಿ ಬರೆದಿದ್ದಾರೆ. ಹಾಗೆ ಇದು ಕಠಿಣ ಮಾದರಿಯ ಪ್ರಶ್ನೆ. ಅಂದರೆ 4 ಅಂಕದ ಪ್ರಶ್ನೆಯಲ್ಲಿಯೇ 4 ಅಂಕದ್ದು ಕೊಟ್ಟಿರ್ತಾರಲ್ಲ, 1 ಅಂಕ ಮತ್ತು 2 ಅಂಕದ ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ಇದು ಇಷ್ಟ ಆಯಿತು. ಮತ್ತು ಮುಂದೆ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇನ್ನೂ ಒಂದು ವ್ಯಾಕರಣಾಂಶವನ್ನು ಬರೆದಿದ್ದಾರೆ. ನಾನಾರ್ಥ, ಸಮಾನಾರ್ಥ. ಇದು ಬಟ್ಟೆ ಅಂದರೆ ದಾರಿ, ವಸ್ತ್ರ. ಕವಿ ಅಂದರೆ ಕವಿತೆಯನ್ನು ಬರೆಯುವಂಥದ್ದು. ಅರಿ ಅಂದರೆ ತಿಳಿ ಪದಗಳ ಅರ್ಥ. ರಾಮಬಾಣ ಅಂತ ಇದೆ. ಇವುಗಳನ್ನು ವಾಕ್ಯವನ್ನು ಮಾಡಿ ಬರಿಬೇಕು ಅಂತ ಇರುತ್ತೆ. ಹಿರಿಯರ ಸಲಹೆಗಳನ್ನು ನಮ್ಮ ಸಮಸ್ಯೆಗಳಿಗೆ ರಾಮಬಾಣ ಇದ್ದಂತೆ. ಹಾಗೆ ಗಾಳಿ ಸುದ್ದಿ, ಈ ಥರದ ಬಗ್ಗೆ ಗಾಳಿ ಸುದ್ದಿ ಕೇಳಿದಾಗ ಅದನ್ನು ನಂಬಬಾರದು. ಇಷ್ಟು ನಿಮ್ಮ 2025ರ ಒಂದು ವಿದ್ಯಾರ್ಥಿ ಸಂಪೂರ್ಣವಾಗಿ 80ಕ್ಕೆ 80 ಅಂಕಗಳನ್ನು ಕೂಡ ಗಳಿಸಿರುವಂತಹ ಒಂದು ಉತ್ತರ ಪತ್ರಿಕೆ ಆಗಿದ್ದು, ಈ ರೀತಿಯ ಉತ್ತರ ಪತ್ರಿಕೆಗಳನ್ನು ನೀವು ಗಮನಿಸ್ಬಿಟ್ಟು ನೀವು ಪರೀಕ್ಷೆಯಲ್ಲಿ ಉತ್ತರಿಸಲಿಕ್ಕೆ ಪ್ರಯತ್ನಿಸುವುದರ ಜೊತೆಯಲ್ಲಿ ಪ್ರಯತ್ನಿಸಬೇಕು. ಬರೆದ್ರೆ ನಿಮಗೆ 100ಕ್ಕೆ 100 ಅಂಕಗಳು ಕೂಡ ನಿಮ್ಮದಾಗುತ್ತೆ ಅನ್ನುವಂತಹ ಒಂದು ಉದ್ದೇಶದಿಂದ ನಾನು ಈ ಒಂದು ವಿಡಿಯೋವನ್ನು ಕೊಟ್ಟಿದ್ದೇನೆ. ಧನ್ಯವಾದಗಳು.